ಎಲ್ಲರಿಗೂ ನಮಸ್ಕಾರಗಳು. ಚಂದ್ರವಳ್ಳಿ ಗುಹೆ. ಆತ್ಮೀಯರೇ, ಕರ್ನಾಟಕ ರಾಜ್ಯದ ಕೋಟೆಗಳ ಬೀಡಾದ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಚಂದ್ರವಳ್ಳಿ ಒಂದು ಪುರಾತತ್ವ ಸ್ಥಳವಾಗಿದೆ. ಪುರಾಣದ ಪ್ರಕಾರ ಚಂದ್ರವಳ್ಳಿ ಎಂಬುದು ಕುಂತಳ ರಾಜವಂಶದ ರಾಜನಾದ ಚಂದ್ರಹಾಸನ ಆಳ್ವಿಕೆಗೆ ಒಳಪಟ್ಟಿತ್ತು. ಆದ್ದರಿಂದ ಈ ಸ್ಥಳವನ್ನು ಚಂದನಾವತಿ ಅಥವಾ ಚಂದ್ರವಳ್ಳಿ ಎಂದೂ ಕರೆಯಲಾಗಿದೆ ಎಂಬ ನಂಬಿಕೆ ಇದೆ. ಎರಡು ದೈತ್ಯ ಏಕಶಿಲೆಯ ಬಂಡೆಗಳ ನಡುವೆ ಇರುವ ಅರ್ಧಚಂದ್ರಾಕಾರದ ಈ ಚಂದ್ರವಳ್ಳಿ ಗುಹಾ ದೇವಾಲಯವನ್ನು ಅಂಕಲಿಮಠ ಎಂದೂ ಕರೆಯುತ್ತಾರೆ. ಏಕೆಂದರೆ ಬೆಳಗಾವಿ ಜಿಲ್ಲೆಯ ಅಂಕಲಗಿಯ ಸಂತರೊಬ್ಬರು ಇಲ್ಲಿ ಧ್ಯಾನಕ್ಕಾಗಿ ಬಂದು ನೆಲೆಸಿದ್ದರು ಎಂದು ನಂಬಲಾಗಿದೆ. ಆದ್ದರಿಂದ ಅವರ ಹೆಸರನ್ನೇ ಈ ಗುಹೆಯ ಸಂಕೀರ್ಣಕ್ಕೆ ಇಡಲಾಗಿದೆ ಎಂಬ ನಂಬಿಕೆ ಇದೆ. ಕದಂಬ ರಾಜವಂಶದ ಮೊದಲ ರಾಜಧಾನಿಯಾದ ಈ ಚಂದ್ರವಳ್ಳಿಯಲ್ಲಿ ಕದಂಬರ ಸ್ಥಾಪಕನಾದ ಮಯೂರ ಶರ್ಮನ ಶಿಲಾಶಾಸನವಿದೆ. ಇಲ್ಲಿರುವ ಚಂದ್ರವಳ್ಳಿ ಕೆರೆ ಅತ್ಯಂತ ಸುಂದರವಾಗಿದೆ. ಆತ್ಮೀಯರೇ, ಇಲ್ಲಿನ ಗುಹಾ ದೇವಾಲಯವು ಸಮುದ್ರ ಮಟ್ಟಕ್ಕಿಂತ 80 ಅಡಿಗಳಷ್ಟು ಕೆಳಗಿದೆ. ಕತ್ತಲೆಯ ಈ ಗುಹೆಯೊಳಗೆ ಪ್ರವೇಶಿಸಿದ ತಕ್ಷಣ ಅದ್ಭುತ ಅನುಭವ ನಮಗಾಗುತ್ತದೆ. ಬನ್ನಿ, ಗುಹೆಯ ವೈಶಿಷ್ಟ್ಯತೆಗಳನ್ನು ಅರಿಯೋಣ. ಸೋರಿಸ್ಬಿಟ್ಟು ಮೊದಲನೇದಾಗಿ ತಟಕ ಅನ್ನುವಂಥ ಕೆರೆ ಕಟ್ಸ್ತಾರೆ. ಆ ಕೆರೆ ಕಟ್ಸಿದ ನಂತರ ರಾಜರ ಮಕ್ಕಳನ್ನ ತನ್ನ ವಿದ್ಯೆ ಕಲಿಸ್ಲಿಕ್ಕೋಸ್ಕರವಾಗಿ ಈ ಬಂಡೆ ಕೆಳಗಡೆ, ಈ ಬಂಡೆ ನೆಲದಲ್ಲಿ ಯಾವ ರೀತಿ ಹೋಗಿದೆಯೋ ಆ ಮಣ್ಣು ತೆಗೆದು ರೂಮ್ ಮಾಡಿದ್ದಾರೆ. ನೋಡಿ, ಒಂದೇ ಬಂಡೆ ಇದು, ಒಂದೇ ಬಣ್ಣ ತೆಗೆದು 60 ಅಡಿ ಕೆಳಭಾಗದಲ್ಲಿ ರೂಮ್ ಮಾಡ್ತಾ ಹೋಗಿದ್ದಾರೆ. ಆತರ ತಮ್ಮ ಮಕ್ಕಳನ್ನ ವಿದ್ಯೆ ಕಲಿಸ್ಲಿಕ್ಕೆ, ಶತ್ರುಗಳನ್ನ ದಾಳಿ ಮಾಡಕ್ ಬಂದಾಗ ಸಡನ್ಲಿ ಶತ್ರುಗಳ ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ರಸ್ತೆ ಮಾಡಿದ್ದಾರೆ. ನೋಡಿ, ಇದು ಬಂದಿದ್ದಕ್ಕಂಥ ರಸ್ತೆ ಇದು ನೋಡಿ, ಇಲ್ಲಿಂದ ದಾರಿ ಇದೆ. ಹಿಂದ್ಗಡೆ ನೋಡ್ರಿ, ಇಲ್ಲಿ ಇದೊಂದು ರಸ್ತೆ ಇದೆ ನೋಡಿ. ಹಿಂದ್ಗಡೆ ಒಂದು ದಾರಿ ಇದೆ ನೋಡಿ. ಇಲ್ಲೊಂದಿದೆ ನೋಡಿ. ಇಲ್ಲೊಂದಿದೆ ನೋಡಿ. ದಕ್ಷಿಣ ದಾಳಿ ಮುಂಭಾಗದಿಂದ ಬಂದಾಗ ಇಲ್ಲಿರ್ತಕ್ಕಂಥ ಸೈನಿಕರು ಬೇರೆ ಬೇರೆ ಕಡೆ ಪಾಸ್ ಆಗ್ತಾರೆ. ಈ ಹೊಸದಾಗಿ ಬಂದಾಗ ಅವ್ರಿಗೆ ಎಲ್ಲಿ ಹೋಗೋಕೆ ಗೊತ್ತಾಗಲ್ಲ, ಅವ್ರಿಗೆ ಕನ್ಫ್ಯೂಸ್ ಮಾಡುತ್ತೆ. ಆ ಥರ ರಸ್ತೆಗಳು ಮಾಡಿದ್ದಾರೆ. ಓಕೆನಾ? ನಂತರ 16ನೇ ಶತಮಾನದಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಂಕಲಿಗಿಯಿಂದ ಬರ್ತಕ್ಕಂಥ ಅಡವಿ ಸಿದ್ಧಲಿಂಗ ಸ್ವಾಮೀಜಿಗಳು ಅಥವಾ ಅಡವಿ ಪ್ರೊಫೆಸರ್ ಸನ್ಯಾಸ ಸ್ವಾಮೀಜಿಗಳು ಅವ್ರು ಬಂದು ಶಿವನ ಆರಾಧ್ಯ ಪೂಜೆ ಮಾಡಿ ಹೋಗ್ತಾರೆ. ಶಿವಲಿಂಗನ ಪೂಜೆ ಮಾಡ್ತಕ್ಕಂಥ ಶಿವಲಿಂಗ, ಅವ್ರು ಕುಳಿತುಕೊಳ್ಳುವಂಥ ಆಸನ ಕಟ್ಟೆ, ಅವ್ರ ದೀಪ ಹಚ್ಚುವಂಥ ಗೂಡುಗಳು, ಪಂಚಗಳ ದೀಪದ ಗೂಡುಗಳು, ಇವೆಲ್ಲ ಅಡುಗೆ ಇದು ದೇವರ ಮಟ್ರಲ್ಲಿ ಇಡೋ ಜಾಗ, ಕಾಜಿಗೆ ಬಾಳೆಹಣ್ಣು ಇಡ್ತಾರೆ ಜಾಗ. ಹೌದಾ? ಹಾಗಾಗಿ ಮೇಲ್ಭಾಗದಲ್ಲಿ ಒಂದು ಗುಹೆ ಬಂಡೆ ಕೆಳಗಡೆ ಒಂದು ದೇವಸ್ಥಾನ ಇದೆ ನೋಡಿ, ಪಂಚಲಿಂಗ ದೇವಸ್ಥಾನ ಇದೆ. ಪಾಂಡವರು ವನವಾಸಕ್ಕೆ ಬಂದಾಗ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ 5 ಲಿಂಗ ಸ್ಥಾಪನೆ ಮಾಡಿದ್ದಾರೆ. ಟೋಟಲ್ ಕೆರೆಯಲ್ಲಿ 4 ಲಿಂಗ ಸಿಕ್ಕಿದೆ. ಟೋಟಲ್ 9 ಲಿಂಗ ಆಗಿರ್ತಕ್ಕಂಥದ್ದು. ಓಕೆನಾ? ಒಂದೇ ಬಂಡೆ ಕೆಳಗಡೆ ಗುಹೆಯನ್ನು ಮಾಡಿದ್ದಾರೆ. ಬಂದಾಗ ತಪ್ಪಿಸ್ಕೊಂಡು ಹೊರಗೆ ಹೋಗಿದ್ದಾರೆ. ಇದು ಇವಾಗಿನ ನೋಡಿ, ಇಲ್ಲಿ ಹಳೆ ಕಾಲದ ನ್ಯಾಚುರಲ್ ಪೇಂಟಿಂಗ್ ಇದೆ. ಇಲ್ಲಿ ನೋಡಿ, ಇದೆಲ್ಲ ವಿಭೂತಿ ಸ್ಟ್ಯಾಂಡ್ ಇದೆ. ಇದು ಗ್ರಂಥಾಲಯ, ಲೈಬ್ರರಿ. ಇದು ಕುಳಿತುಕೊಂಡು ಕೂಗಾಡಿ ಚೀರಾಡಿ ಏನೇ ಶಬ್ದ ಮಾಡಿ ಕೆಳಗಡೆ ಏನು ಕೇಳಿಸೋದಿಲ್ಲ, ಕುತ್ಕೊಂಡು ಓದ್ತಕ್ಕಂಥ ಲೈಬ್ರರಿ, ಗ್ರಂಥಾಲಯ ಇದು. ಅದು ಫಾರೆಸ್ಟ್ ಹೋಗೋ ರಸ್ತೆ, ಅದು ಆ ಕಡೆ ಸೈಡಲ್ಲಿ ಕಾಡಿ ಹೋಗೋ ರಸ್ತೆ, ಅದು ಇವಾಗ ಕ್ಲೋಸ್ ಆಗಿದೆ.